ಇವತ್ತು ಮೈಸೂರಿನ ಒಂದು ವಿಶೇಷ ಘಟನೆಗೆ ಸಾಕ್ಷಿಯಾಗಿರುವಂತದ್ದು ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಕೈ ಈ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ ಮುನ್ಸೂಚನೆ ಇದೆಯಾ? ನೋಡಿ ಇವ್ರೆ ಜೊತೆಗಿದ್ದಾಗ ನೀವು ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಿರ್ತಾರೆ ಸರ್ ಜೊತೆಗೆ ಕೈ ಎತ್ತಿ ಅಂತ ಎತ್ತಿರ್ತಾರೆ. ಅದಕ್ಕೆ ನೀವೇ ಬೇರೆ ರೀತಿಯಾಗಿ ಉಲ್ಲೇಖಿಸುವ ನಾವು ಯಾವತ್ತನ ಹೇಳಿದೇವೆ ನಾವು 3.5 ವರ್ಷಕ್ಕೆ ಬಂದಿದ್ದೀವಿ 3 ವರ್ಷಕ್ಕೆ ಬಂದಿದ್ದೀವಿ ಅಂತ ಹೇಳಿದೆ. ಮುಂದಿನ 5 ವರ್ಷ ಕೂಡ ನಮ್ಮದೇ ಇರ್ತದೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲೂ ಗೆದ್ದು ಬಂದು ಅದನ್ನ ಮುಂದಿನ 5 ವರ್ಷನೂ ನಾವೇ ಇರ್ತೀವಿ, ಮುಂದಿನ ಟರ್ಮು ನಾವೇ ಇರ್ತೀವಿ. ಬಂಡೆ ಅನ್ನೋ ಪದ ಪ್ರಯೋಗ ಮಾಡಿದರೆ 5 ವರ್ಷ ಬಂಡೆ ತರ ಇರುತ್ತೆ ಸರ್ಕಾರ ಅನ್ನುವಂಥದ್ದು ಹೇಳಿದ್ರೆ ಅದು ಬೇರೆ ಬೇರೆ ವ್ಯಾಖ್ಯಾನ ಕಾಂಗ್ರೆಸ್ ಅಲ್ಲಿ ಆಗ್ತಿದೆ. ನೋಡಿ ಬಂಡೆ ತರ ಅಂದ್ರೆ ಏನು ಸ್ಥಿರವಾಗಿದೆ ಅಂತ ಕರೆಕ್ಟ್ ಅಲ್ವಾ? ಸೊ ಬಂಡೆ ತರ ಇದೀವಿ ಅಂದ್ರೆ ತಪ್ಪೇನಿದೆ? ಅಯ್ಯೋ ಬಿಜೆಪಿ ಅವ್ರ ಭವಿಷ್ಯನೇ ಗೊತ್ತಿಲ್ಲ ರೀ. 4 ದಿನ ಹೋಗಿ ಅಶೋಕ್ ಅವ್ರು ಡೆಲ್ಲಿ ಕೂತಿದ್ರಲ್ಲ, ಅವ್ರೇನೋ ಒಂದ್ ನಿಮಿಷ ಇರಿ, ನನ್ನ ಮಾಹಿತಿ ನನಗಲ್ಲ ಇವ್ರೆ, ನೀವು ಕೊಟ್ಟಿರೋ ಮಾಹಿತಿ ಹೇಳ್ತಾರೆ. ನಾನು ಈಗ ಅವ್ರೇನು ಹೇಳಿದ್ರು ದಸರಾಗ ಹೊಸ CM ಅಂತ. ನಾನೇನೋ ದಸರಾಕ್ಕಿಂತ ಮುಂಚೆನೆ ಅವರೇ ಚೇಂಜ್ ಆಗಂಗವ್ರೆ. ಈ ದಸರಾ ನೋಡಕ್ ಇರ್ತಾರೋ ಇಲ್ಲೋ, ನಾವು ಮುದ್ರಣೆ ಮಾಡ್ಬೇಕಲ್ಲ, ಪ್ರಿಂಟಿಂಗ್ ಏನು ನಾವು ಮುದ್ರಣೆ ಮಾಡ್ಬೇಕಲ್ಲ, ಇನ್ವಿಟೇಷನ್ ಕಾರ್ಡ್ ಆಹ್ವಾನ ಪತ್ರ ಯಾರಂತ ಮಾಡ್ಬೇಕು? ರಾಜ್ಯಾಧ್ಯಕ್ಷರಿ ಮತ್ತೆ ವಿರೋಧ ಪಕ್ಷದ ನಾಯಕರು ಯಾರಂತ ಮಾಡ್ಬೇಕು ನಾವು? ಸೊ ಅದಕ್ಕಿಂತ ಮುಂಚೆನೆ ಆಗ ಅಲ್ಲಿ ಸಾಧ್ಯತೆ ಇದೆ ಇವ್ರು ನಮ್ಮ ಬಗ್ಗೆ ಕಮೆಂಟ್ ಮಾಡ್ತಾರೆ. ಸದ್ಯಕ್ಕೆ ನನ್ಗೊತ್ತಿಲ್ಲ. ಈಗ ನೋಡಿ ಇದು ನನ್ನ ಮಾಹಿತಿ ಅಲ್ಲ, ಯೂಶಲಿ ನನ್ಗೆ ಗೊತ್ತಿರೋ ಹಾಗೆ ಅಶೋಕ್ ಅಣ್ಣ ಜಾಸ್ತಿ ಡೆಲ್ಲಿನಲ್ಲಿ ಹೋಗೋದು ಬರೋದು ಮಾಡೋದಿಲ್ಲ. ಹೋದ್ರೂ ಬೆಳಿಗ್ಗೆ ಹೋಗಿರ್ತಾರೆ, ಸಂಜೆ ಬರ್ತಾರೆ. 4-5 ದಿನ ಇದ್ರಲ್ಲ, ಅದಕ್ಕೆ ಕುತೂಹಲ ಮಾಧ್ಯಮದಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆ ಉತ್ತರ ಅವ್ರು ಕೊಡ್ಬೇಕು, ನಾನಲ್ಲ ಅಲ್ಲ.